ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಎಕ್ಸಿಮ್ಟೆಡ್ ಇನ್ಕಮ್ಸ್ ಕನ್ಸರ್ನ್ಡ್ ವಿತ್ ಫರ್ಮ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ತಿಳಿಯೋಣ. Firm is defined under section 223(1) of Income Tax Act. Firm includes the following: the firm as defined in the Indian Partnership Act 1932 and limited liability partnership as defined in the Limited Liability Partnership Act 2008. ಸೊ ಇಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿದಂಥ ಒಂದು ಪಾರ್ಟ್ನರ್ಶಿಪ್ ಫರ್ಮು, ಆನಂತರ ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008 ಡಿಫೈನ್ ಮಾಡಿದಂಥ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಫರ್ಮ್ ಅಂತ ಹೇಳಿ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಫೈನ್. ಸೆಕ್ಷನ್ 10 subsection 2A of the Income Tax Act provides the following exemptions. Please note here, the share of profit received by a partner in the total income of the firm is exempt from income tax in the hands of the partners. ಸೊ ಇಲ್ಲಿ ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಬೈ ದ ಪಾರ್ಟ್ನರ್. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಒಂದು ಟ್ಯಾಕ್ಸೇಬಲ್ ಇನ್ಕಮನ್ನು ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ನಾವು ಅಸೆಸ್ ಮಾಡಿ ಅದ್ರ ಮೇಲೆ ನಾವು ಈಗಾಗಲೇ ಆ ಫರ್ಮು ಈಗಾಗಲೇ ಟ್ಯಾಕ್ಸನ್ನು ಪೇ ಮಾಡಿರುತ್ತೆ. ಸೊ ಹೀಗಾಗಿ ಅಲ್ಲಿಂದ ಒಬ್ಬ ಪಾರ್ಟ್ನರ್ದು ಶೇರ್ ಆಫ್ ಪ್ರಾಫಿಟ್ಟು ಇನ್ ದ ಹ್ಯಾಂಡ್ಸ್ ಆಫ್ ಅವನ ಕೈಯಲ್ಲಿ ಅವನು ಇಂಡಿವಿಜುವಲ್ ಆಗಿ ಆ ಶೇರ್ ಆಫ್ ಪ್ರಾಫಿಟ್ ಪಾರ್ಟ್ನರ್ಶಿಪ್ ಒಂದು ಶೇರ್ ಆಫ್ ಪ್ರಾಫಿಟ್ಗೆ ಯಾವುದೇ ರೀತಿಯ ತೆರಿಗೆ ಬರೋದಿಲ್ಲ. ಸೊ ಅದು ಎಕ್ಸಿಮ್ಟ್ ಫ್ರಮ್ ಟ್ಯಾಕ್ಸ್ ಆಗಿರುತ್ತೆ. ಇದಕ್ಕೆ ಕಾರಣ ಎಷ್ಟೇ, ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಯಾಕಂದರೆ ಆ ಪ್ರಾಫಿಟ್ಗೆ ಶೇರ್ ಆಫ್ ಪ್ರಾಫಿಟ್ಗೆ ಈಗಾಗಲೇ ಟ್ಯಾಕ್ಸೇಷನ್ ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ಬಂದಿರೋದ್ರಿಂದ, ಸೊ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರಲ್ಲಿ ಕೂಡ ನಾವು ಟ್ಯಾಕ್ಸನ್ನು ಕೊಟ್ಟಿದ್ರೆ ಅದು ಡಬಲ್ ಟ್ಯಾಕ್ಸೇಷನ್ ಆಗ್ತಂಥ ಕಾರಣಕ್ಕಾಗಿ ದ ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಬೈ ಪಾರ್ಟ್ನರ್ ಇನ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಈಸ್ ಎಕ್ಸಿಮ್ಟ್ ಅಂತ ಹೇಳಿ ಆಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದ ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಇನ್ ದ ಟೋಟಲ್ ಇನ್ಕಮ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಈಸ್ ಎಕ್ಸಿಮ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರ್. ಸೇಮ್. ಸೊ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಪರ್ಪಸು ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ defined in the Partnership Act 1932 and Partnership Firm Limited Liability Partnership Act 2008 ಅಲ್ಲಿ ಡಿಫೈನ್ ಮಾಡಿದಂಗೆ ಎರಡೂ ಒಳಗೊಂಡಿರೋದ್ರಿಂದ LLP ಇಂದ ಬರ್ತಕ್ಕಂಥ ಶೇರ್ ಆಫ್ ಪ್ರಾಫಿಟ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರು ಕೂಡ ಅದು ಏನಾಗಿರುತ್ತೆ, ಎಕ್ಸಿಮ್ಟೆಡ್ ಆಗಿರುತ್ತೆ. ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲಿ ಕೂಡ ಡಬಲ್ ಟ್ಯಾಕ್ಸೇಷನ್ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೂಡ ನಾವು ಎಕ್ಸಿಮ್ಷನನ್ನು ಕಾಣ್ತೀವಿ. ಓಕೆ, ಇಲ್ಲಿ ನೋಡಿ, we practical problem number 1 ಅಲ್ಲಿ Mr. Jairam is a sleeping partner in the firm. Share of profit rupees 10 lakh ಕೊಟ್ಟಿದ್ದಾರೆ. Share of profit includes long term capital gain on transfer of a plot of land rupees 1,50,000 ಕೊಟ್ಟಿದ್ದಾರೆ from the LLP firm for the previous year 2019-20. Determine his exempted income under section 10(2)(a). ಸೊ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಸೆಕ್ಷನ್ 10(2)ಅಲ್ಲಿ ಏನಾಗಿ ಹೇಳಿದ್ದಾರೆ ಅಂದರೆ ಪಾರ್ಟ್ನರ್ಶಿಪ್ ಫರ್ಮಿಂದ ಶೇರ್ ಆಫ್ ಪ್ರಾಫಿಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರು ಎಕ್ಸಿಮ್ಟ್ ಆಗಿರುತ್ತೆ. ಫರ್ಮ್ ಇಂದ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ದ LLP ಅಂದರೆ ಫರ್ಮ್ ಈಸ್ ಆಲ್ಸೋ ಎಕ್ಸಿಮ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರ್. ಸೊ ಈ ಎರಡು ಪಾರ್ಟನ್ನು ನಿಮಗೆ ಈಗಾಗಲೇ ನಾನು ಪ್ರಿವಿಯಸ್ ಸ್ಲೈಡಲ್ಲಿ ಹೇಳಿದ್ದೀನಿ. ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಕ್ಟ್ 1932 ಅಲ್ಲಿ ಡಿಫೈನ್ ಮಾಡಿದಂಗೆ ಪಾರ್ಟ್ನರ್ಶಿಪ್ ಫರ್ಮಿಂದ ಬಂದಂಥ ಶೇರ್ ಆಫ್ ಪ್ರಾಫಿಟ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರು ಎಕ್ಸಿಮ್ಟ್ ಆಗಿರುತ್ತೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008 ಡಿಫೈನ್ ಆದಂಥ ಪಾರ್ಟ್ನರ್ಶಿಪ್ ಫರ್ಮಿಂದ ರಿಸೀವ್ ಮಾಡಿದಂಥ ಶೇರ್ ಆಫ್ ಪ್ರಾಫಿಟ್ಟು ಅಗೇನ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರು ಅದು ಕೂಡ ಎಕ್ಸಿಮ್ಟ್ ಫ್ರಮ್ ಟ್ಯಾಕ್ಸ್ ಆಗಿರುತ್ತೆ ಅಂತ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಸೊ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, LLP ಬಗ್ಗೆ ಇದೆ. ಸೊ ಸೊಲ್ಯೂಷನಲ್ಲಿ determination of exempted income of Mr. Jairam under section 10(2)(a) for the previous year 2019-20. ಇಲ್ಲಿ share of profit rupees 10 lakh from a firm LLP is exempt under section 10(a) even if Mr. Jairam is sleeping partner and profit includes long term capital gain. ಸೊ ಇಲ್ಲಿ ನಾವು ಅಂಡರ್ ಸೆಕ್ಷನ್ 10
2A ಕೊಡಬೇಕಾದ್ರೆ ಆ ಪಾರ್ಟ್ನರ್ಸು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಾರೋ ಅಥವಾ ವರ್ಕಿಂಗ್ ಪಾರ್ಟ್ನರ್ ಆಗಿದ್ದಾರೋ ಆ್ಯಕ್ಟಿವ್ ಪಾರ್ಟ್ನರ್ ಆಗಿದ್ದಾರೋ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಸೊ ಇಲ್ಲಿ ಒಂದು ಪಾಲುದಾರಿಕೆ ಸಂಸ್ಥೆಯಿಂದ ಬಂದಂಥ ಲಾಭದ ಪಾಲುದಾರನ ಲಾಭದ ಒಂದು ಭಾಗವನ್ನು ನಾವೇನು ಕರಿತೀವಿ ಎಕ್ಸಿಮ್ಡ್ ಫ್ರಾಮ್ ಟ್ಯಾಕ್ಸ್ ಅಂತೇಳಿ ಕರೆಯೋದ್ರಿಂದ ಅವನು ಸ್ಲೀಪಿಂಗು ನಾನ್ ಸ್ಲೀಪಿಂಗು ಮ್ಯಾಟರ್ ಆಗೋದಿಲ್ಲ. ಸೊ ಹೀಗಾಗಿ ಮಿಸ್ಟರ್ ಜೈರಾಮ್ದು ಸೇರ್ ಆಫ್ ಪ್ರಾಫಿಟ್ ಏನು ₹10 lakh ಇದೆ, ಅದು ಕಂಪ್ಲೀಟಾಗಿ ಎಕ್ಸಿಮ್ಟೆಡ್ ಫ್ರಮ್ ಟ್ಯಾಕ್ಸ್. ಸೊ ಇಲ್ಲಿ ಮತ್ತೊಂದು ನಿಮ್ಮ ಕನ್ಫ್ಯೂಷನ್ ಏನಾಗಬಹುದು ಅಂದರೆ ಈ ₹10 lakh ಇನ್ಕ್ಲೂಡ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ನಾವು ಮಾಡುವಾಗ 5 heads ಆಫ್ ಇನ್ಕಮನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಂಡಿರ್ತೀವಿ. 4 heads. ಸೊ ಅಂದರೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಆಗಿರ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸು. ಸೊ ಈ ಥರ ಬೇರೆ ಬೇರೆ ಹೆಡ್ಸಿಂದ ನಾವು ಇನ್ಕಮನ್ನು ಲೆಕ್ಕ ಹಾಕಿ ಟೋಟಲ್ ಇನ್ಕಮ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮಾಡೋದ್ರಿಂದ, ಸೊ ಅಲ್ಲಿ ಇನ್ಕ್ಲೂಡಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಇರೋದ್ರಿಂದ ಅದಕ್ಕೆ ಮತ್ತೆ ಅದನ್ನು ಸಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಎಂಟೈರ್ 10 lakh ಸೇರ್ ಆಫ್ ಪ್ರಾಫಿಟ್ ಏನಿದೆ ಇದು ಎಕ್ಸಿಮ್ಟೆಡ್ ಫ್ರಮ್ ಟ್ಯಾಕ್ಸ್ ಆಗುತ್ತೈತಿ ಅಂಡರ್ ಸೆಕ್ಷನ್ 10 subsection 2 ಆಫ್ IT ಆ್ಯಕ್ಟ್. ಓಕೆ ಫೈನ್. ಸೊ ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ತಿಳ್ಕೊಳ್ಳೋಣ. ಸೊ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಂಬರ್ 2. ಸೊ ನೋಡಿ, ಮಿಸಸ್ Raju and Company is a partnership firm of which Mr. Chota and Mr. Mota are the working partners sharing profits and loss in the ratio of 2:1. Their capital stood at ₹2,50,000 each on 1/4/2019. The profit and loss account of the firm showed a profit of ₹48,000 as on 31/3/2020. Determine exempted income under section 10 subsection 2A of each partner for the previous year 2019 and 20. So ಇಲ್ಲಿ determination of exempted income of Mr. Chota and Mr. Mota under section 10 2A for the previous year 2019-20 ಇದ್ದಾಗ ಸೊ ಇಲ್ಲಿ ಏನಾಗಿರುತ್ತೆ ಅಂತ ನೋಡಿ, ಫಸ್ಟ್ ಆಗಿ ಟೋಟಲ್ ಸೇರ್ ಆಫ್ ಪ್ರಾಫಿಟ್ ಎಷ್ಟಿದೆ ಆಫ್ ದ ಫರ್ಮ್, ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟಿದೆ ರೀ ₹48,000. ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಿಮಗೆ ಕೊಟ್ಟಿದ್ದಾರೆ ಎಷ್ಟು 2:1. ಸೊ ಈಗ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮನ್ನು ನಾವೇನು ಮಾಡ್ತೀವಿ, ಇವಾಗ ಚೋಟಾಗೆ ಎಷ್ಟು ಬರುತ್ತೆ ಮೋಟಾಗೆ ಎಷ್ಟು ಬರುತ್ತೆ ಅಂತೇಳಿ ಲೆಕ್ಕ ಹಾಕ್ತೀವಿ. ಇವಾಗ ಇಲ್ಲಿ ನೋಡಿ, ಚೋಟಾ ₹48,000 ಟೋಟಲ್ ಫರ್ಮ್ಸ್ ಪ್ರಾಫಿಟ್ಟು ಇಂಟು 2/3. 2 ಅಂದರೆ ಸೇರ್ ಆಫ್ ಮಿಸ್ಟರ್ ಚೋಟಾ, 3 ಅಂದರೆ ಟೋಟಲ್ shares of both the partners. So 48,000 into 2/3 equal to ನಮಗೆ ಸಿಗ್ತಕ್ಕಂಥ ಶೇರ್ ಆಫ್ ಪ್ರಾಫಿಟ್ ಆಫ್ ಮಿಸ್ಟರ್ ಚೋಟಾ ಎಷ್ಟು ಇರ್ತೀರಿ ₹32,000. ಅದೇ ರೀತಿ ಮಿಸ್ಟರ್ ಮೋಟಾ ಈಕ್ವಲ್ ಟು ₹48,000 ಇಂಟು 1/3 ಅಂದರೆ ಶೇರ್ ಆಫ್ ಪ್ರಾಫಿಟ್ ಆಫ್ ಮಿಸ್ಟರ್ ಮೋಟಾ ಎಷ್ಟಿದೆ ರೀ 1 ಇದೆ. 2:1 1 ಪಾರ್ಟ್ ಅವನಿದೆ, 2 ಪಾರ್ಟ್ ಇಲ್ಲಿ ಚೋಟಾನಿದೆ. ಸೊ ಮೋಟಾನ್ ಸೇರು 1 ಇರೋದ್ರಿಂದ 1/3 ಈಕ್ವಲ್ ಟು ಆನ್ಸರ್ ಬರ್ತಕ್ಕಂಥದ್ದು ₹16,000. ಅದನ್ನು ನಾವೇನು ಮಾಡಿದ್ದೀವಿ ಇಲ್ಲಿ 32,000 ಅನಂತರ ₹16,000 ಅಂತೇಳಿ ಕರಿತೀವಿ. ಸೊ ಇವಾಗ ಇನ್ನೊಂದು ಪಾಯಿಂಟನ್ನು ನೀವು ಕನ್ಸಿಡರೇಷನ್ ಮಾಡಬೇಕು. ಇವಾಗ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಡ್ರಿ ಇವಾಗ. ಸೊ ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ಗೆ ಕ್ಯಾಪಿಟಲ್ ಕೊಟ್ಟಿರುವಂಥ ಸಾಧ್ಯತೆ ಇರುತ್ತೆ, ಲೋನ್ ಕೊಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ವರ್ಕಿಂಗ್ ಪಾರ್ಟ್ನರ್ ಇದ್ದಾಗ ಪಾರ್ಟ್ನರ್ಶಿಪ್ ಫರ್ಮಿಂದ ಸ್ಯಾಲರಿ, ಆನಂತರ ಪಾರ್ಟ್ನರ್ಶಿಪ್ ಫರ್ಮಿಂದ ಬೋನಸ್ಸು, ಸರಿ. ಸೊ ಈ ಥರ ಇನ್ಕಮು ಪಾರ್ಟ್ನರ್ಶಿಪ್ ಫರ್ಮಿಂದ ಒಬ್ಬ ಪಾರ್ಟ್ನರ್ಸ್ಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಏನೇನು ಹೇಳ್ರಿ, ಪಾರ್ಟ್ನರ್ಶಿಪ್ ಫರ್ಮಿಂದ ಅವನು ಕೊಟ್ಟಂಥ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ಬೋದು, ಅವನು ಕೊಟ್ಟಂಥ ಲೋನ್ಗೆ ಇಂಟ್ರೆಸ್ಟ್ ಆನ್ ಲೋನ್ ಬರ್ಬೋದು. ಆನಂತರ ನೆಕ್ಸ್ಟ್ ಏನ್ರಿ, ಇನ್ಕಮ್ ಫ್ರಮ್ ಅಂದರೆ ಅವನು ವರ್ಕಿಂಗ್ ಪಾರ್ಟ್ನರ್ ಆಗಿ ಆ್ಯಕ್ಟಿವ್ ಕೆಲಸ ಮಾಡೋದ್ರಿಂದ ಸ್ಯಾಲ್ರಿ ಕೂಡ ಪಡ್ಕೋಬೋದು. ಅದೇ ರೀತಿ ಬೋನಸ್ ಕೂಡ ಪಡಿಬೋದು ಅಥವಾ ಅದರ್ ರೆಮ್ಯುನರೇಷನ್ ಕೂಡ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಿರುವಾಗ
ಅವನು ಪಡ್ಕೊಳ್ತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಲೋನ್ ಫ್ರಮ್ ಅಲ್ಲೇನ್ರಿ ಪಾರ್ಟ್ನರ್ಶಿಪ್ ಫರ್ಮ್, ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮು, ಆನಂತರ ಸ್ಯಾಲರಿ ಫ್ರಮ್ ಫರ್ಮು, ಸೊ ಬೋನಸ್ ಫ್ರಮ್ ಫರ್ಮು ಅಂದರೆ ಅದರ್ ರಿಮ್ಯುನರೇಷನ್ಸ್. ಸೊ ಇವುಗಳನ್ನು ಹೇಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಎಲ್ಲಿ ತಗೋಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಒಬ್ಬ ಪಾರ್ಟ್ನರ್ಶಿಪ್ ಫರ್ಮಿಂದ ಪಡಿತಕ್ಕಂಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಅಂದರೆ ಕಮಿಷನ್ ಆಗಿರ್ಬೋದು. ಸೊ ಇವುಗಳೆಲ್ಲ ಏನಂತ ನಾವು ಕರಿತೀವಿ ಅಂದರೆ ರೆಮ್ಯುನರೇಷನ್ ಫಾರ್ ಹಿಸ್ ವರ್ಕ್. ಕ್ಯಾಪಿಟಲ್ ಕೊಟ್ಟಿದ್ದಕ್ಕೆ ಬಡ್ಡಿ ಸಿಗ್ತೈತಿ, ಅವನು ದುಡ್ದಿದ್ದಕ್ಕೆ ಸಂಬಳ ಸಿಗ್ತೈತಿ. ಸೊ ಇದನ್ನೆಲ್ಲ ಎಲ್ಲಿ ತೋರಿಸ್ತೀವಿ ನೀವು ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ತೋರಿಸ್ಕೋಬೇಕಾಗುತ್ತೆ. ಅರ್ಥಾಗಿ ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಎಕ್ಸಿಮ್ಟೆಡ್ ಅಲ್ಲ, ಅವ್ನು ಪಡ್ತಕ್ಕಂಥ ಸ್ಯಾಲರಿ ಅದು ಎಕ್ಸಿಮ್ಟೆಡ್ ಅಲ್ಲ. ಇಲ್ಲಿ ಸ್ಯಾಲರಿ ಅಂದ ತಕ್ಷಣ ನೀವೇನು ಮಾಡೋಕ್ಕೆ ಬರಲ್ಲ ಅಂದರೆ, ಪಾರ್ಟ್ನರ್ಶಿಪ್ ಫರ್ಮಿಂದ ಸ್ಯಾಲ್ರಿ ಪಡ್ಕೋತಾ ಇದ್ದಾನೆ, ಸೊ ಇದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಲ್ಲಿ ನಾವು ಇನ್ಕಮ್ ಅಂತ ತೋರ್ಸಕ್ಕೆ ಬರುತ್ತೆ? ಇಲ್ಲ, ಖಂಡಿತ ಬರೋದಿಲ್ಲ. ಯಾಕಂದರೆ ಇಲ್ಲಿ ಸ್ಯಾಲರಿ ಹೆಡ್ಡಲ್ಲಿ ನೀವು ಸ್ಯಾಲರಿ ಇನ್ಕಮ್ ಅಂತ ತೋರಿಸ್ಬೇಕಾದ್ರೆ ದೇರ್ ಶುಡ್ ಬಿ ಎ ರಿಲೇಷನ್ಶಿಪ್ ಬಿಟ್ವೀನ್ ಏನ್ರಿ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಒಬ್ಬ ವ್ಯಕ್ತಿ ಪಾರ್ಟ್ನರ್ ಇರೋದ್ರಿಂದ ಅವನೇ ಆ ಕಂಪನಿಯ ಆ ಒಂದು ಸಂಸ್ಥೆಯ ಓನರ್ ಆಗಿರುತ್ತಾನೆ. ಸೊ ಹೀಗಾಗಿ ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಇರದೇ ಇರೋದ್ರಿಂದ ಅವನು ಪಾಲುದಾರಿಕೆ ಸಂಸ್ಥೆಯಿಂದ ಪಡಿತಕ್ಕಂಥ ಏನ್ರಿ ಸಂಬಳ ಸ್ಯಾಲ್ರಿ ಹೆಡಲ್ಲಿ ತೋರ್ಸೋಕ್ಕೆ ಬರಲ್ಲ, ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ನಾವು ತೋರಿಸ್ಕೋಬೇಕಾಗುತ್ತೆ. ಸರಿ. ಸೊ ಅದ್ಯಾವುದು ಎಕ್ಸಿಮ್ಟೆಡ್ ಇನ್ಕಮ್ ಅಂತೇಳಿ ಆಗೋದಿಲ್ಲ. ಓಕೆ, ಫೈನ್. ಓಕೆ, ಅಗೇನ್ there are common exempted income, interest on security under section 1015. 10.15.1 interest, premium on redemption or other payment on notified securities, bonds, certificates and deposits etc. ಇದು exempt from tax ಆಗಿರುತ್ತೆ. ಅಗೇನ್ 10.15 subsection 4H, interest received from any public sector company in respect of notified bonds or debentures and subject to certain conditions. Again 15 section 10 subsection 15 again subsection 15 sixth one, interest on gold deposit bonds issued under the gold deposit scheme 1999 or deposit certificates issued under the gold monetization scheme 2015. And in again 10 section 10 subsection 15 in that sixth point, seventh 7th, interest on notified bonds issued by a local authority or state-owned finance entity is also exempted from tax ಅಂತೇಳಿ ತಿಳ್ಕೋಬೇಕಾಗುತ್ತೆ. ಓಕೆ, ಫೈನ್. ಸೊ ಇವಾಗ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾಕೆ ನಾವು ತಿಳ್ಕೋಬೇಕಾಗುತ್ತೆ ಅಂದರೆ, ಸೊ ನಾವು ಅಸಸ್ಸಿದು ಟ್ಯಾಕ್ಸ್ ಲಯಬಿಲಿಟಿನ ಡಿಟರ್ಮಿನೇಷನ್ ಮಾಡಬೇಕಾದ್ರೆ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಹೀಗಾಗಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ಸೊ ಅದನ್ನ ಹೆಂಗೆ ನಾವು ಡಿಟರ್ಮೈನ್ ಮಾಡ್ತೀವಿ, ಅದು ಹೆಂಗೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಡಿಟರ್ಮಿನೇಷನ್ ಮಾಡುತ್ತೆ, ಮತ್ತು ಯಾವುದ್ಯಾವುದು ರೂಲ್ಸ್ಗಳು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಸೈಡ್ ಮಾಡ್ತಾವು, ಹೇಗೆ ಏನು ಅಂತೇಳಿ ಸೊ ಬರುವಂಥ ಸ್ಲೈಡ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಸಿಟಿಜನ್ ವರ್ಸಸ್ ರೆಸಿಡೆಂಟ್ ಅಂತೇಳಿ ಒಂದು ಕಾಮನ್ ಕನ್ಫ್ಯೂಷನ್ನು ಎಲ್ಲರಲ್ಲಿ ಇರುತ್ತೆ. ಸೊ ಸಿಟಿಜನ್ ಅಂದರೆ ಏನು, ರೆಸಿಡೆಂಟ್ ಅಂದರೆ ಏನು. ಸೊ ಸಿಟಿಜನ್ ಅಂದರೆ ಪೌರತ್ವ ಅಂತೇಳಿ ನಾವು ಕರಿತೀವಿ, ರೆಸಿಡೆಂಟ್ ಅಂದರೆ ನಿವಾಸಿ ಅಂತೇಳಿ ಕನ್ನಡದಲ್ಲಿ ಕರಿಬೋದು. ಅಂದರೆ ಈಗ ಸಿಟಿಜನ್ ಅಂದರೆ ಏನು ನೋಡಿ, ಟೆಂಡ್ಸ್ ಟು ಸ್ಪೆಸಿಫೈ ಎ ಪರ್ಸನ್ ಹೂ ಲೀಗಲಿ ಬಿಲಾಂಗ್ಸ್ ಟು ಎ ಕಂಟ್ರಿ. A person who was born in a particular country and has certain rights or has been given certain rights because of having lived there. So ಇದು ಸಿಟಿಜನ್ ಬಗ್ಗೆ ಆಯಿತು. ರೆಸಿಡೆಂಟ್ ಬಗ್ಗೆ is used generally for a person who is legally living or working in a particular locality. ಅಂದರೆ ಒಬ್ಬ ಸಿಟಿಜನ್ ಅನ್ನೋದು ಲೀಗಲ್ ಆಗಿ ಯಾವ ದೇಶಕ್ಕೆ ಸಂಬಂಧಪಟ್ಟಿರ್ತಾನೆ ಅನ್ನೋದನ್ನು ಹೇಳಿಕೊಟ್ರೆ, ರೆಸಿಡೆಂಟ್ ಅನ್ನೋದು ಯಾವ ದೇಶದಲ್ಲಿ ಅವನು ವಾಸಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಿಕೊಡುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇರ್ತಕ್ಕಂಥ ಸಿಟಿಜನ್ಶಿಪ್ ಬಗ್ಗೆ ನಾವು ತೆಗೆದುಕೊಳ್ಳೋದಾದರೆ
ಭಾರತದಲ್ಲಿ ಏಕಪೌರತ್ವ ಇದೆ, ಅಂದರೆ ದ್ವಿಪೌರತ್ವ ಭಾರತದಲ್ಲಿ ಇಲ್ಲ. ಸೊ ಹಾಗೆ ಭಾರತೀಯ ಪೌರತ್ವ ನಾವು ಹೊಂದಿದರೆ ಭಾರತದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿ ಹೇಳಿದಂಥ ಎಲ್ಲ ಮೂಲಭೂತ ಹಕ್ಕುಗಳಿಗೆ, ಮೂಲಭೂತ ಕರ್ತವ್ಯಗಳು ಪ್ರಕಾರ, ಸಂವಿಧಾನದ ಆಶೋತ್ತರಗಳ ಪ್ರಕಾರ ನಾವು ಇರಬೇಕಾಗುತ್ತೆ ಮತ್ತು ಸರ್ಕಾರದ ಸಕಲ ಸವಲತ್ತುಗಳು ಕೂಡ ನಮಗೆ ದೊರೆಯುತ್ತವೆ. ಆದರೆ ರೆಸಿಡೆಂಟ್ ಅಂದರೆ ಇಲ್ಲಿ ರೆಸಿಡೆಂಟ್ ಸಿಟಿಜನ್ ಕೂಡ ಆಗಿರ್ಬೋದು ಅಥವಾ ಸಿಟಿಜನ್ ಆಗದೇ ಇರಬಹುದು. ಸೊ ಇಲ್ಲಿ ಈ ರೆಸಿಡೆಂಟ್ ಅನ್ನೋ ಕಾನ್ಸೆಪ್ಟ್ ನಮಗೆ ಇನ್ಕಮ್ ಟ್ಯಾಕ್ಸ್ ಪರ್ಪಸು ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನಾವು ಅಸೆಸ್ಸಿದ ಇನ್ಕಮ್ ಟ್ಯಾಕ್ಸನ್ನು ಅಸೆಸ್ ಮಾಡಬೇಕಾದ್ರೆ ಆನ್ ದ ಬೇಸ್ ಆಫ್ ಸಿಟಿಜನ್ಶಿಪ್ ಮಾಡೋದಿಲ್ಲ, ಆನ್ ದ ಬೇಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಇಲ್ಲಿ ಮಾಡ್ತೀವಿ. ಸೊ ಹೇಗೆ ಅಂತೇಳಿ ನೋಡೋಣ. ಇವಾಗ ನೋಡಿ, ಕ್ಯಾಟಗರೀಸ್ ಅಸೆಸಿಬಲ್ ಪರ್ಸನ್ಸ್ ಅಂಡರ್ ಸೆಕ್ಷನ್ 6 ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತೇಳಿ ಬರುತ್ತೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್, ಡೀಟೇಲ್ ಅಂತ ಎಕ್ಸ್ಪ್ಲನೇಷನ್ ನಾನು ಬರುವಂಥ ಸ್ಲೈಡಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಡಿಫ್ರೆಂಟ್ ಪರ್ಸನ್ಸ್. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಈಚ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನ್ಸ್ ಸಪ್ರೇಟಾಗಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ಲು, HUF, ಫರ್ಮು ಅಂದರೆ ಪಾರ್ಟ್ನರ್ಶಿಪ್ ಫರ್ಮು ಅಥವಾ LLP, ಕಂಪನಿ, ಅಸೋಸಿಯೇಷನ್ ಪರ್ಸನ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್, ಲೋಕಲ್ ಅಥಾರಿಟಿ or any other artificial judicial person not following any preceding 6 sub classes. ಸೊ ಇಲ್ಲಿ ಬರೆದಿರತಕ್ಕಂಥ ಬೇರೆ ಪರ್ಸನ್ಗೂ ಕೂಡ ಬೇರೆ ಬೇರೆಯಾಗಿ ನಾವೇನು ಮಾಡ್ತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸನ್ನು ತಿಳ್ಕೊತ ಹೋಗಬೇಕಾಗುತ್ತೆ. ಓಕೆ, ಫೈನ್. ಸೊ ಇವಾಗ ನೋಡಿ, ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್, ಈ ಒಂದು ಬೇಸಿಕ್ ನಾಲೆಜ್ ನಮಗೆ ಇರಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸ್, ಸೊ ಇಲ್ಲಿ 2 ಕ್ಯಾಟಗರೈಸೇಷನ್ ಮಾಡ್ತೀವಿ, ಒಂದು ಇಂಡಿವಿಜುವಲ್ ಆ್ಯಂಡ್ HUF ಒಂದು, ಅನಂತರ ಫರ್ಮ್, ಕಂಪನಿ, ಅಸೋಸಿಯೇಷನ್ ಪರ್ಸನ್, ಬಾಡಿ ಆಫ್ ಇಂಡಿವಿಜುವಲ್ ಆರ್ ಲೋಕಲ್ ಅಥಾರಿಟಿ, ಎವ್ರಿ ಅದರ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್. ಇಲ್ಲಿ ನೋಡಿ, ಇಂಡಿವಿಜುವಲ್ ಆ್ಯಂಡ್ HUFಗೆ ಸಂಬಂಧಪಟ್ಟಂತೆ 3 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಕಾಣ್ತೀವಿ. ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇನ್ ಕೇಸ್ ಆಫ್ ಈ ಒಂದು ಪರ್ಸನ್ಸ್ಗೆ ಸಂಬಂಧಪಟ್ಟಂಗೆ ರೆಸಿಡೆಂಟು ಮತ್ತು ನಾನ್ ರೆಸಿಡೆಂಟು 2 ಕ್ಲಾಸಿಫಿಕೇಶನ್ ಮಾತ್ರ ನಾವು ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ಮಾಡ್ತೀವಿ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಅಂದರೆ ಇಂಡಿವಿಜುವಲ್ HUF ಸಂಬಂಧಪಟ್ಟಂತೆ 3 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಬರುತ್ತೆ. ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಇನ್ನೊಂದು ನಾನ್ ರೆಸಿಡೆಂಟ್. ಫರ್ಮ್, ಕಂಪನಿ, ಅಸೋಸಿಯೇಷನ್ ಪರ್ಸನ್, ಬಾಡಿ ಆಫ್ ಇಂಡಿವಿಜುವಲ್, ಲೋಕಲ್ ಅಥಾರಿಟಿ ಆರ್ ಅದರ್ ಆರ್ಟಿಫಿಷಿಯಲ್ ಪರ್ಸನ್ಸ್ಗೆ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ 2 ಮಾತ್ರ ಬರೋದು ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಫೈನ್. ಸೊ ಇಲ್ಲಿ ಬೇಸಿಕ್ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಆ್ಯನ್ ಅಸೆಸ್ಸಿ. ಸೊ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ಗಳನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಕಾಮನ್ ಪಾಯಿಂಟ್ಸ್ ಯು ಶುಡ್ ಕೆಪ್ಟ್ ಇನ್ ಮೈಂಡ್ ವೈಲ್ ಅಸೆಸಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಏನಂದರೆ, ಫಸ್ಟ್ ಒನ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ಡಿಟರ್ಮೈನ್ಡ್ ಫಾರ್ ಈಚ್ ಕ್ಯಾಟಗರಿ ಆಫ್ ಪರ್ಸನ್ಸ್ ಸೆಪರೇಟ್ಲಿ. ಸೊ ಅಂದರೆ ಇವಾಗ ನಾವು ಇಂಡಿವಿಜುವಲ್ ಆಗಿದ್ದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಸಪ್ರೇಟಾಗಿ ನಾವೇನು ಮಾಡಬೇಕಾಗುತ್ತೆ, ಕ್ಯಾಟಗರೈಸೇಷನ್ ಆಗಿರುತ್ತೆ. ಫರ್ಮ್ ಆಗಿದ್ದರೆ ಸಪ್ರೇಟಾಗಿ, ಕಂಪನಿ ಆಗಿದ್ದರೆ ಸಪ್ರೇಟಾಗಿ. ಸೊ ಈಚ್ ಸೆಟ್ ಆಫ್ ಪರ್ಸನ್ಸನ್ನು ಯುನೀಕ್ ಆಗಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಮಾಡ್ಕೊತ ಹೋಗಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ಅಪ್ಲೈ ಆಗ್ತಕ್ಕಂಥ ರೂಲ್ಸ್ ಕಂಡೀಷನ್ಸನ್ನು ನಾವು ಫರ್ಮು ಅಥವಾ ಕಂಪನಿ ಅಥವಾ ಅಸೋಸಿಯೇಷನ್ ಪರ್ಸನ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಅದರದ್ದು ಅಂದರೆ ಕಂಪನಿದು ಇಂಡಿವಿಜುವಲ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಈಚ್ ಕ್ಯಾಟಗರಿ ಆಫ್ ಪರ್ಸನ್ಸ್ ಸಪ್ರೇಟ್ ನಾವೇನು ಮಾಡಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಅಂದರೆ ಡಿಟರ್ಮಿನೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆಯಪ್ಪ ಅಂದರೆ, ಇಲ್ಲಿ ನೋಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ಆಲ್ವೇಸ್ ಡಿಟರ್ಮೈನ್ಡ್ ಫಾರ್ ದ ಪ್ರೀವಿಯಸ್ ಇಯರ್. ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ಒಬ್ಬ ಸಿಟಿಜನ್ದು ಅಥವಾ ಒಬ್ಬ ಇಂಡಿವಿಜುವಲ್ದು ಅಂದರೆ ಒಬ್ಬ ಪರ್ಸನ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾವ ಇಯರ್ಗೆ ಸಂಬಂಧಪಟ್ಟಂತೆ ನಾವು ಡಿಟರ್ಮಿನೇಷನ್ ಮಾಡಬೇಕು ಅಂದರೆ ಅದು ಪ್ರೀವಿಯಸ್ ಇಯರ್. ನಿಮ್ಗೆ ಗೊತ್ತಿರುವಂಗೆ ಇನ್ಕಮ್ ಟ್ಯಾಕ್ಸ್ ನಾವು ಅಸೆಸ್ ಮಾಡೋದು ಯಾವ ಇಯರ್ದು ಅಂದರೆ ಅದು ಪ್ರೀವಿಯಸ್ ಇಯರ್ದೇ. ಸೊ ಇಲ್ಲಿ ಅಕೌಂಟಿಂಗ್ ಇಯರ್ ಅಂತ ಆಗೋದಿಲ್ಲ, ಅಂದರೆ ಬೇರೆ ಕ್ಯಾಲೆಂಡರ್ ಇಯರ್ ಅಂತ ನಾವು ತೊಗೊಳಂಗಿಲ್ಲ. ಸೊ ಯಾವ ಇಯರನ್ನು ತೊಗೋಬೇಕಾಗುತ್ತೆ, ಇಲ್ಲಿ ಪ್ರೀವಿಯಸ್ ಇಯರನ್ನೇ
ತಗೋಬೇಕಾಗುತ್ತೆ. ಯಾಕಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಆ್ಯನ್ ಅಸೋಸಿ ಈಸ್ calculated or assessed on the basis of income earned during the previous year ಅನ್ನೋದ್ರಿಂದ ಸೊ ಪ್ರೀವಿಯಸ್ ಇಯರ್ದೇ ಪ್ರತಿಯೊಂದು ಪರ್ಸನ್ದು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಅಸೆಸ್ ಡಿಟರ್ಮಿನೇಷನ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪು ಮಾಡಿಕೊಳ್ರಿ ಇದು. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಪರ್ಸನ್ ಈಸ್ ಟು ಬಿ ಡಿಟರ್ಮೈನ್ಡ್ ಫಾರ್ ಎವ್ರಿ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಇಯರ್ ಬೈ ಇಯರ್ ಏನಾಗಿರುತ್ತೆ ಅಂದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಪರ್ಸನ್ ಮೇ ಗೆಟ್ ಚೇಂಜ್. ಅಂದರೆ ಪ್ರತಿ ವರ್ಷ ಅಂದರೆ ಪ್ರತಿ ಪ್ರಿವಿಯಸ್ ಇಯರು ಒಬ್ಬ ವ್ಯಕ್ತಿದ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಹಾಕೋತ ಹೋಗ್ತದೆ ರೀ, ಚೇಂಜ್ ಹಾಕೋತ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿವಿಜುವಲ್ ರಮೇಶ್ ಅನ್ನೋ ವ್ಯಕ್ತಿದು ಪ್ರಿವಿಯಸ್ ಇಯರ್ 2018-19 ಅವನು ಆರ್ಡಿನರಿ ರೆಸಿಡೆಂಟ್ ಆಗಿದ್ದ ಅಂದರೆ 1920 ಪ್ರಿವಿಯಸ್ ಇಯರಲ್ಲಿ ಅವ್ನು ನಾನ್ ರೆಸಿಡೆಂಟ್ ಕೂಡ ಆಗ್ಬೋದು. ಸೊ ಹೀಗೆ ಇಯರ್ದಿಂದ ಇಯರ್ಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಪರ್ಸನ್ ಏನು ಹಾಕೋತ ಹೋಗ್ತೈತೆ ರೀ, ಚೇಂಜ್ ಹಾಕೋತ ಹೋಗೋದ್ರಿಂದ ಎವ್ರಿ ಪ್ರೀವಿಯಸ್ ಇಯರ್ ನಾವೇನು ಮಾಡಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡ್ಕೋತ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಎ ಪರ್ಸನ್ ಮೇ ಬಿ ರೆಸಿಡೆಂಟ್ ಆಫ್ ಮೋರ್ ದೆನ್ ಒನ್ ಕಂಟ್ರಿ ಫಾರ್ ಎನಿ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ನಾನು ಹೇಳಿದರೆ ನನಗೆ ಒಬ್ಬ ಪರ್ಸನ್ ಅಂದರೆ ಇಂಡಿವಿಜುವಲ್ ಆಗಿರ್ಬೋದು, ಕಂಪನಿ, ಫರ್ಮು, ಅಂದರೆ ಬೇರೆ ರೀತಿಯ ಪರ್ಸನ್ಸ್ಗಳು ಏನದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿದಾರಲ್ಲ, ಅಲ್ಲಿ ಪರ್ಸನ್ನು ಒಂದು ದೇಶಕ್ಕಿಂತ ಹೆಚ್ಚಿನ ದೇಶ ಒಳಗೆ ರೆಸಿಡೆಂಟ್ ಆಗಿ ಇರುವಂಥ ಸಾಧ್ಯತೆ ಕೂಡ ಅಲ್ಲಿಗಳ ಬರುವುದಿಲ್ಲ, ಅಂದರೆ ಇರಬಹುದು. ನೆಕ್ಸ್ಟ್, ಸಿಟಿಜನ್ಶಿಪ್ ಆಫ್ ಎ ಕಂಟ್ರಿ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ್ಯಾಟ್ ಕಂಟ್ರಿ ಆರ್ ಸಪರೇಟ್ ಕಾನ್ಸೆಪ್ಟ್. ಸೊ ಇಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಮಾಡುವಾಗ ಒಬ್ಬ ಇದೆ ಟೋಟಲ್ ಇನ್ಕಮ್ ಲೆಕ್ಕ ಮಾಡುವಾಗ ನಾವು ಯಾವುದನ್ನು ಲೆಕ್ಕಕ್ಕೆ ತೊಗೋತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಲೆಕ್ಕಕ್ಕೆ ತೊಗೋತೀವಿ. ಯಾವುದನ್ನು ಲೆಕ್ಕಕ್ಕೆ ತೊಗೊಳಂಗಿಲ್ಲ, ಸಿಟಿಜನ್ಶಿಪ್ ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಂಡಿಯಾದಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ಸೊ ಇವಾಗ ಏನಾಗಿರುತ್ತೆ ಅಂದರೆ ನನ್ನನ್ನು ಇಂಡಿಯನ್ ಸಿಟಿಜನ್ ಅಂತೇಳಿ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ನಾನು USA ಹೋದಾಗ ಪ್ರಿವಿಯಸ್ ಇಯರ್ ಹೋಲ್ ಇಯರ್ ನಾನು USA ಇದ್ದೀನಿ ಅಂದರೆ, ಸೊ ಅವಾಗ ನನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ ರೀ, ನಾನ್ ರೆಸಿಡೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಹಿಂದಿನ ವರ್ಷ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಅದು ಏನು ರೂಲು ಅಂತ ನಿಮಗೆ ನಂತರ ಹೇಳ್ತೀನಿ. ಸೊ ಹೀಗಾಗಿ ನನ್ನ ಪ್ರಿವಿಯಸ್ ಇಯರಲ್ಲಿ ನಾನು ಇಂಡಿಯನ್ ಸಿಟಿಜನ್ಶಿಪ್ಪನ್ನು ಹೊಂದಿದ್ರೂ ಕೂಡ ನಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಹಾಕೋತ ರೀ, ಚೇಂಜ್ ಆಗ್ತೈತಿ. ಸೊ ಹೀಗಾಗಿ ನಾವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಹಂಗಿಲ್ಲ. ಅಂದರೆ ಇವೆರಡು ಕಾನ್ಸೆಪ್ಟ್ ಒಂದೇ ಅಲ್ಲ, ಅಂದರೆ ಸಿಟಿಜನ್ಶಿಪ್ ಮತ್ತು ರೆಸಿಡೆನ್ಷಿಯಲ್ ಸ್ಟೇಟಸ್ ಎರಡು ಒಂದೇ ಅಲ್ಲ ಅಂತೇಳಿ ತಿಳ್ಕೊಬೇಕಾಗಿರುತ್ತೆ. ಸೊ ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್, ಇಟ್ ಇಸ್ ದ ಡ್ಯೂಟಿ ಆಫ್ ಅಸೆಸಿ ಟು ಪ್ಲೇಸ್ ಆಲ್ ದ ಮಟೀರಿಯಲ್ ಫ್ಯಾಕ್ಟ್ಸ್ ಬಿಫೋರ್ ಅಸೆಸಿಂಗ್ ಆಫೀಸರ್. ಪ್ರತಿಯೊಬ್ಬ ಅಸೋಸಿ ಆಲ್ ಮಟೀರಿಯಲ್ ಫ್ಯಾಕ್ಟ್ಸನ್ನು ಒಬ್ಬ ಅಸೆಸಿ ಆಫೀಸರ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಬೇಸಿಕ್ ರೂಲ್ಸ್ಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಡ್ರಿ. ಈಚ್ ಕ್ಯಾಟಗರಿ ಆಫ್ ಪರ್ಸನ್ಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಸಪ್ರೇಟಾಗಿ ಡಿಟರ್ಮಿನೇಷನ್ ಮಾಡ್ತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಟರ್ಮೈನ್ಡ್ ಫಾರ್ ದ ಪ್ರೀವಿಯಸ್ ಇಯರ್ ಮಾಡ್ತೀವಿ, ಇದು ನೆನಪಿಟ್ಕೋಬೇಕು. ಎವ್ರಿ ಪ್ರೀವಿಯಸ್ ಇಯರ್ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಟರ್ಮೈನ್ ಮಾಡ್ತೀವಿ. ಆನಂತರ ಎ ಪರ್ಸನ್ ಮೇ ಬಿ ರೆಸಿಡೆಂಟ್ ಫಾರ್ ಮೋರ್ ದೆನ್ ಒನ್ ಕಂಟ್ರಿ ಅಂತ ನೆನಪಿಟ್ಕೋಬೇಕು, ಅಂದರೆ ಆಗಿರ್ತಕ್ಕಂಥ ಸಾಧ್ಯತೆ ಇರ್ತೈತಿ. ನೆಕ್ಸ್ಟ್ ಪಾಯಿಂಟ್, ಸಿಟಿಜನ್ಶಿಪ್ ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ ಎರಡು ಒಂದೇ ಅಲ್ಲ, ಅದು ಬೇರೆ ಆಗಿರಬಹುದು. ನೆಕ್ಸ್ಟ್, ಅದು ಇಟ್ಸ್ ದ ಡ್ಯೂಟಿ ಆಫ್ ಅಸೆಸಿ ಟು ಪ್ಲೇಸ್ ಆಲ್ ದ ಮಟೀರಿಯಲ್ ಫ್ಯಾಕ್ಟ್ಸ್ ಬಿಫೋರ್ ಅಸೆಸಿಂಗ್ ಆಫೀಸರ್. ಈ ಇಷ್ಟು ಬೇಸಿಕ್ ಪಾಯಿಂಟ್ಸನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರುತ್ತೆ. ಓಕೆ, ಫೈನ್. ಸೊ ಇವಾಗ ಇಂಪಾರ್ಟೆಂಟಾಗಿ ನಾನು ಹೇಳ್ತೀನಿ, ಅದೇನೆಂದರೆ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ನಮಗೆ ಇರೋದು ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಸೈಡ್ ಮಾಡಬೇಕಾದ್ರೆ ಏನು ರೂಲ್ಸ್ ಇದೆ, ಫರ್ಮ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ತಿಳ್ಕೊಬೇಕಾದ್ರೆ ಏನು ರೂಲ್ಸ್ ಇದೆ, ಅದೇ ರೀತಿ ಕಂಪನಿ ರೆಸಿಡೆನ್ಷಿಯಲ್ ಸ್ಟೇಟಸ್ ತಿಳ್ಕೊಬೇಕಾದ್ರೆ ಏನು ರೂಲ್ ಇದೆ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್. ಸೊ ಫಸ್ಟ್ ನಾವು ಇವಾಗ ಇಂಡಿವಿಜುವಲ್ದ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಹೆಂಗೆ ತಿಳ್ಕೊತೀವಿ, ಹೌ ಟು ಡಿಸೈಡ್ ಇಂಡಿವಿಜುವಲ್ ಆ್ಯಸ್ ರೆಸಿಡೆಂಟ್, ನಾನ್
ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್, ಈ ಮೂರು ಕ್ಯಾಟಗರೈಸೇಷನ್ ನಾವು ಮಾಡ್ತೀವಲ್ಲ ಅದು ಹೇಗೆ ಅಂತೇಳಿ ನಮಗಿಲ್ಲಿ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಎ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಅನ್ಬೇಕಾಗಿದ್ರೆ ಮಸ್ಟ್ satisfy at least one of the basic conditions and both of the additional conditions. ಸೊ ಯಾರಿಗೆ ನಾವು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ ಅಂದರೆ ಯಾವ ರೆಸಿಡೆಂಟು ಅಟ್ಲೀಸ್ಟ್ ಒನ್ ಬೇಸಿಕ್ ಕಂಡೀಷನ್ನು ಮತ್ತು ಎರಡು ಅಡಿಷ್ನಲ್ ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡ್ತಾರಲ್ಲ ಅವರಿಗೆ ನಾವು ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಅಂತೇಳಿ ಕರಿತೀವಿ. ಸೊ ಇವಾಗ ನಾವು ತಿಳ್ಕೊಬೇಕಾಗಿರೋದು ಬೇಸಿಕ್ ಕಂಡೀಷನ್ಸ್ ಯಾವುದು, ಅಡಿಷ್ನಲ್ ಕಂಡೀಷನ್ಸ್ ಯಾವುದು ಅಂತ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ಸನ್ನು ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಕಂಡೀಷನ್ ಏನಿದೆ ಅಂದರೆ ಹಿ ಈಸ್ ಇನ್ ಇಂಡಿಯಾ. ಓಕೆ, ಇಲ್ಲಿ ನೋಡಿ ಫಸ್ಟ್ ಬೇಸಿಕ್ ಕಂಡೀಷನ್, ಹಿ ಈಸ್ ಇನ್ ಇಂಡಿಯಾ ಫಾರ್ a total period of 182 days or more during the previous year. ಸೊ ಯಾವ ಪ್ರೀವಿಯಸ್ ಇಯರಲ್ಲಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡ್ತಿರ್ತೀವಲ್ಲ ಆ ಒಂದು ಪ್ರೀವಿಯಸ್ ಇಯರಲ್ಲಿ ಅಸಸ್ಸಿ ಇಂಡಿವಿಜುವಲ್ ಆಗಿರ್ಬೋದು, ಪರ್ಸನ್ಸ್ ಯಾವ ಪರ್ಸನ್ಸ್ ಅಂತ ನಾವು ಕರಿತೀವಲ್ಲ ಅದು ಇಂಡಿವಿಜುವಲ್ಲು. ಇಲ್ಲಿ he is in India for a total period of 182 days. ಸೊ ಹಿಂದಿನ ಅಂದರೆ ಪ್ರೀವಿಯಸ್ ಇಯರಲ್ಲಿ ಟೋಟಲ್ ಆಗಿ 182 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ. ಟೋಟಲ್ ಎಷ್ಟು? 182 ಡೇಸ್ ಆರ್ ಮೋರ್. ಇದು ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಅಂತ ನಾವು ಕರಿತೀವಿ. ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನಿದೆ ನೋಡ್ರಿ, he is in India for 60 days or more. He is in India for 60 days or more during the relevant previous year. ಸೊ ಅಂದರೆ ರೆಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಇಂಡಿಯಾದೊಳಗೆ ಇರಬೇಕ್ರಿ ಅವನು? ಮಿನಿಮಮ್ 60 ಡೇಸ್ ಆರ್ ಮೋರ್. ಆ್ಯಂಡ್ ಹ್ಯಾಸ್ ಬಿನ್ ಇನ್ ಇಂಡಿಯಾ ಫಾರ್ 365 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ 4 ಪ್ರೀವಿಯಸ್ ಇಯರ್ಸ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ರೆಲೆವೆಂಟ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಪ್ರೀವಿಯಸ್ ಇಯರಲ್ಲಿ ಅವನು ಎಷ್ಟು ದಿನ ಇಂಡಿಯಾದಾಗ ಇರಬೇಕಾಗಿರುತ್ತೆ ರೀ? ಮಿನಿಮಮ್ 60 ಡೇಸ್ ಆರ್ ಮೋರ್. ಆನಂತರ he has been in India for 365 days or more during 4 previous year immediately preceding the relevant previous year ಅಂದರೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 2000 ಎಷ್ಟು ರೀ? 2021. ಸೊ ಇದು 2020-21 ಒಂದು ಅಸೆಸ್ಮೆಂಟ್ ಇಯರ್ ಇದೆ ಅಂದರೆ ಇದ್ರ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ ರೀ? 2019 ಆ್ಯಂಡ್ 20. ಸೊ ಇಲ್ಲಿ 2019-20 ಒಬ್ಬ ಅಸಸ್ಸಿ ಅಂದರೆ ಇಂಡಿವಿಜುವಲ್ಲು ಎಷ್ಟು ದಿನ ಇಂಡಿಯಾದೊಳಗೆ ಇರಬೇಕಾಗುತ್ತೆ ಅಂದರೆ 60 ಡೇಸ್ ಇಂಡಿಯಾದಾಗ ಇರಬೇಕು ರೀ. ಯಾವುದು? 2019 ಮತ್ತು 20ಯಲ್ಲಿ ಎಷ್ಟು ದಿನ ಇಂಡಿಯಾದಾಗ ಇರಬೇಕಾಗುತ್ತೆ ರೀ? 60 ಡೇಸ್. ಇದು ಫಸ್ಟ್ ಪಾಯಿಂಟ್ ಸಂಬಂಧಪಟ್ಟಂತೆ. ಎರಡನೇ ಕಂಡೀಷನ್ ಏನಿದೆ ಅಂದರೆ 2019-20 ಹಿಂದಿನ ಪ್ರಿವಿಯಸ್ ಇಯರು ಅಂದರೆ 2018 ಮತ್ತು 19 ಹಿಂದಿನ 4 ವರ್ಷ. ಸೊ ಆ 4 ವರ್ಷದಲ್ಲಿ 365 ದಿವಸ ಅವನು ಇಂಡಿಯಾದಾಗ ಇರಬೇಕಾಗುತ್ತದೆ ರೀ. ಅಂದರೆ ಎಷ್ಟು 4 ವರ್ಷ ಅಂದರೆ ಯಾವುದು? 2018-19, 2017-18, 2016-17, 2015-16. ಸೊ ಹೀಗೆ ಈ 4 ವರ್ಷದ ಅವಧಿಯಲ್ಲಿ ಅವನು ಟೋಟಲ್ 365 ಡೇಸ್ ಇಂಡಿಯಾ ಒಳಗೆ ಇರಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್. ಸೊ ಕ್ಲಿಯರ್ ಆಯ್ತಲ್ಲ? ಫಸ್ಟ್ ಬೇಸಿಕ್ ಕಂಡೀಷನ್ನು ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 182 ಡೇಸ್ ಇಂಡಿಯಾದಾಗ ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಿರ್ಬೋದು. ಎರಡನೇದು ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 60 ಡೇಸ್ ಆರ್ ಮೋರ್ ಇಂಡಿಯಾದಾಗ ಇರಬೇಕು. ಆನಂತರ ಆ ಪ್ರಿವಿಯಸ್ ಇಯರ್ ಹಿಂದಿಂದ 4 ವರ್ಷಗಳ ಪ್ರಿವಿಯಸ್ ಇಯರಲ್ಲಿ ಅವನು 365 ದಿವಸ ಇಂಡಿಯಾ ಒಳಗೆ ಇರಬೇಕಾಗುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟನ್ನು ನಾನು ರಿಮೆಂಬರ್ ಮಾಡ್ಕೋಬೇಕು. ಯಾದಕ್ಕೆ ಈ 60 ಡೇಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಪೇಜಲ್ಲಿ ಕೊಡ್ತೀನಿ ನೋಡಿ. ಹವೆವರ್ ಅಂದರೆ ಸಪೋಸ್ in respect of an Indian citizen and a person of Indian origin who visit India during the year
The period of 60 days as mentioned in 2 above shall be substituted with 182 days. ಅಂದರೆ ಇಂಡಿಯನ್ ಸಿಟಿಜನ್ನು ಅಥವಾ ಇಂಡಿಯನ್ ಒರಿಜಿನ್ಸ್ ಇದ್ದಂಥವರು ಇಂಡಿಯಾಗೆ ವಿಸಿಟ್ ಬಂದಾಗ ಅವರಿಗೆ ಎಷ್ಟು ದಿನ ಆಗುತ್ತೆ ಅಂದರೆ ಅದು 182 ಡೇಸ್ ಅಂತ ನಾವು ಕೌಂಟ್ ಮಾಡಬೇಕು ಒಂದೇದು. ಸಿಮಿಲರ್ ಆಗಿ ದ ಇಂಡಿಯನ್ ಸಿಟಿಜನ್ ಹೂ ಲಿವ್ಸ್ ಇಂಡಿಯಾ ಇನ್ ಎನಿ ಪ್ರಿವಿಯಸ್ ಇಯರ್ ಆಸ್ ಎ ಕ್ರೇವ್ ಮೆಂಬರ್ ಆರ್ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ಇಂಡಿಯಾ. ಸೊ ಈ ಥರ ಇದ್ದಾಗ ಕೂಡ ಆ 60 ಡೇಸ್ ಬದಲಿ ನಾವು ಎಷ್ಟು ಡೇಸ್ ಕೌಂಟ್ ಮಾಡ್ಕೊತ ಹೋಗ್ತೀವಿ ಅಂದರೆ 182 ಡೇಸ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ 3 ಪಾಯಿಂಟನ್ನು ನೆನಪಿನಲ್ಲಿ ಇಟ್ಕೊಡ್ರಿ. ಒಂದು ಇಂಡಿಯನ್ ಸಿಟಿಜನ್ ಆ್ಯಂಡ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಒಂದು. ಎರಡನೇದು ಇಂಡಿಯನ್ ಸಿಟಿಜನ್ ಹೂ ಲಿವ್ಸ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್ ಆಸ್ ಎ ಕ್ರೇವ್ ಮೆಂಬರ್ ಆರ್ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ಇಂಡಿಯಾ. ಸೊ ಈ ಥರ ಕೇಸಸ್ ಇದ್ದಾಗ 60 ಡೇಸ್ಲಿ ನಾವು 182 ಡೇಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇವೆರಡಕ್ಕೂ ನಾವೇನಂತ ಕರಿತೀವಿ, ಬೇಸಿಕ್ ಕಂಡೀಷನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಅಡಿಷನಲ್ ಕಂಡೀಷನ್ಸ್ ಏನಿದಾವೆ ಅಂದರೆ, he is resident in India for at least 2 years out of 10 years immediately preceding the relevant year. ಸೊ ಇವಾಗ ಈಗ 2019-20 ನಮ್ಮದು ಪ್ರಿವಿಯಸ್ ಇಯರ್ ಇದೆ ಅಂದರೆ ಅದರ ಹಿಂದಿನದ 10 ವರ್ಷಗಳಲ್ಲಿ 2 ವರ್ಷ ಆದರೂ ಅವನು ಏನಾಗಿರಬೇಕು, ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರಬೇಕು, ರೆಸಿಡೆಂಟ್ ಇನ್ ಇಂಡಿಯಾ ಆಗಿರಬೇಕು. ಫಸ್ಟ್ ಅಡಿಷನಲ್ ಕಂಡೀಷನ್. ಸೆಕೆಂಡ್ ಅಡಿಷನಲ್ ಕಂಡೀಷನ್ ಏನಿದೆ ಅಂದರೆ, ಹೀಸ್ ಸ್ಟೇ ಇನ್ ಇಂಡಿಯಾ ಈಸ್ ಫಾರ್ 730 ಡೇಸ್ ಆರ್ ಮೋರ್ ಡ್ಯೂರಿಂಗ್ 7 years ಇಮಿಡಿಯೇಟ್ಲಿ ಪ್ರಿಸಿಡಿಂಗ್ ದ 11th ಇಯರ್. ಅಂದರೆ ಇಲ್ಲಿ ಕೂಡ ಅದೇ ಎಕ್ಸ್ಪ್ಲನೇಷನ್ನು. ಪ್ರಿವಿಯಸ್ ಇಯರ್ದ ಹಿಂದಿಂದ 7 ವರ್ಷ ಅವಧಿ ಇರುತ್ತಲ್ಲ, ಆ 7 ವರ್ಷ ಅವಧಿಯಲ್ಲಿ ಅವನು 730 ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ. ಸೊ ಯಾವಾಗ ಒಬ್ಬ ಇಂಡಿವಿಜುವಲ್ಲು ಮೇಲೆ ಹೇಳಿದಂಥ 2 ಬೇಸಿಕ್ ಕಂಡೀಷನಲ್ಲಿ 2 ಅಥವಾ ಅಟ್ಲೀಸ್ಟ್ 1 ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿ, ಇಲ್ಲಿ ಹೇಳಿದಂಥ 2 ಅಡಿಷನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ ಅಂತಂದರೆ ಅವನನ್ನು ನಾವೇನಂತ ಕರಿತೀವಿ ಅಂದರೆ, ಅವನನ್ನು ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಇವಾಗ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಅಂದರೆ ಏನು, ಯಾರಿಗೆ ಇದು ಅಪ್ಲೈ ಆಗುತ್ತೆ? ಇಫ್ ದ ಇಂಡಿವಿಜುವಲ್ ಸ್ಯಾಟಿಸ್ಫೈ ಎನಿ ಒನ್ ಆರ್ ಬೋತ್ ದ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಸ್ಯಾಟಿಸ್ಫೈಸ್ ನನ್ ಆರ್ ಒನ್ ಆಫ್ ದ ಅಡಿಷನಲ್ ಕಂಡೀಷನ್ಸ್, ದೆನ್ he will become resident but not ordinary resident in India. ಸೊ ಇದು ಸಿಂಪಲ್ ಆಗಿದೆ. ಏನಂದರೆ, ಯಾವಾಗ ಇಂಡಿವಿಜುವಲು ಯಾವುದಾದ್ರೂ 1 ಬೇಸಿಕ್ ಕಂಡೀಷನ್ನು ಅಥವಾ 2 ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿಕೊಂಡು ನನ್ ಆರ್ 1 ಅಂದರೆ ಅಡಿಷನಲ್ ಕಂಡೀಷನಲ್ಲಿ ಹೇಳ್ತಕ್ಕಂಥ ಯಾವುದಾದ್ರೂ 1 ಅಥವಾ ಯಾವುದು ಅಡಿಷನಲ್ ಕಂಡೀಷನ್ನ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನು ನಾವೇನಂತ ಕರಿತೀವಿ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಇಲ್ಲಿ ಫಸ್ಟ್ ರೆಸಿಡೆಂಟ್ ಟೈಪಲ್ಲಿ ಏನಾಗಿತ್ತು ರೀ, ಇಂಡಿವಿಜುವಲ್ ಸ್ಯಾಟಿಸ್ಫೈ ಎನಿ ಒನ್ ಆರ್ ಬೋತ್ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಸ್ಯಾಟಿಸ್ಫೈ ಬೋತ್ ದ ಅಡಿಷನಲ್ ಕಂಡೀಷನ್ಸ್. 2 ಅಡಿಷನಲ್, 2ರಲ್ಲಿ 1 ಬೇಸಿಕ್ ಕಂಡೀಷನ್ ಅಥವಾ 2 ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿ 2 ಅಡಿಷನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಆಗಿದ್ದ ಅಂದರೆ ಅವ್ನು ನಾವೇನಂತ ಕರಿತೀವಿ, ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಅಂತ ಕರಿತಿದ್ವಿ. ಬಟ್ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಅಂದರೆ ಯಾವಾಗ ಇಂಡಿವಿಜುವಲ್ 1 ಬೇಸಿಕ್ ಕಂಡೀಷನ್ ಅಥವಾ 2 ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಆದ್ರೂ ಕೂಡ ಯಾವುದಾದ್ರು 1 ಅಥವಾ ಯಾವುದು ಅಡಿಷನಲ್ ಕಂಡೀಷನನ್ನು ನಾವು ಸ್ಯಾಟಿಸ್ಫೈ ಮಾಡದೇ ಇದ್ದಂದರೆ ಅವನ್ನ ನಾವೇನಂತ ಕರಿತೀವಿ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಅಂತೇಳಿ ಕರಿತೀವಿ. ಈ 2 ಪಾಯಿಂಟ್ನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನಾನ್ ರೆಸಿಡೆಂಟ್, ಥರ್ಡ್ ಟೈಪ್ ಆಫ್ ರೆಸಿಡೆಂಟ್ ಏನಂದರೆ, ಅದು ಇನ್ ಕೇಸ್ ಆಫ್ ಇಂಡಿವಿಜುವಲ್ ನಾನ್ ರೆಸಿಡೆಂಟ್. If the individual satisfy no basic condition satisfied, then he will become non-resident. ಒಬ್ಬ ರೆಸಿಡೆಂಟ್ ಯಾವುದೂ ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇವಾಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಫರ್ಮ್ಸ್ ಬಗ್ಗೆ ತಿಳಿಯೋಣ. ಅಂದರೆ ಇವಾಗ ಇಲ್ಲಿವರೆಗೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ ತಿಳ್ಕೊಂಡಿವಿ. ಸೊ ಅದರಲ್ಲಿ 3 ಕ್ಯಾಟಗರೈಸೇಷನ್ ಆಯಿತು, ನಿಮ್ಗೆ ಗೊತ್ತಿದೆ. ರೆಸಿಡೆಂಟು,
ನಂತರ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟು, ಇನ್ನೊಂದು ನಾನ್ ರೆಸಿಡೆಂಟ್ ಅಂತಾಳೆ. ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಫರ್ಮಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಕೇವಲ ಎರಡು ಮಾತ್ರ ನಾವು ಕ್ಯಾಟಗರೈಸೇಷನ್ ಮಾಡ್ತೀವಿ, ಒಂದು ರೆಸಿಡೆಂಟು, ಇನ್ನೊಂದು ನಾನ್ ರೆಸಿಡೆಂಟ್. ಸೊ ರೆಸಿಡೆಂಟ್ ಅನ್ನೋದ್ರ ಬಗ್ಗೆ ಸೆಕ್ಷನ್ 6 ಸಬ್ ಸೆಕ್ಷನ್ 2 ಅಲ್ಲಿ ಎಕ್ಸ್ಪ್ಲನೇಷನ್ ಬಂದಿದೆ. ಏನಂದರೆ, ಫರ್ಮ್ ಈಸ್ ಸೇಡ್ ಟು ಬಿ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್ ಇಫ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಈಸ್ ಸಿಚುವೇಟೆಡ್ ಹೋಲಿ ಆರ್ ಪಾರ್ಷಿಯಲಿ ಇನ್ ಇಂಡಿಯಾ. ಒಂದು ಫರ್ಮ್ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಹೋಲಿ ಅಥವಾ ಪಾರ್ಷಿಯಲ್ ಆಗಿ ಇಂಡಿಯಾದಾಗ ಇತ್ತಂದರೆ, ಸೊ ಅದನ್ನು ನಾವೇನಂತ ಕರಿತೀವಿ, ರೆಸಿಡೆಂಟ್ ಅಂತೇಳಿ ಕರಿತೀವಿ, ರೆಸಿಡೆಂಟ್ ಆಫ್ ಫರ್ಮ್ ಅಂತ ಕರಿತೀವಿ. ನಾನ್ ರೆಸಿಡೆಂಟ್ ಅಂದರೆ ರಿವರ್ಸ್ ಕೇಸು, ಅಂದರೆ ಫರ್ಮ್ ಈಸ್ ಸೇಡ್ ಅಂದರೆ ನಾನ್ ರೆಸಿಡೆಂಟ್ ಎಕ್ಸ್ಪ್ಲನೇಷನ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸೆಕ್ಷನ್ 2 ಸಬ್ ಸೆಕ್ಷನ್ 30 ಫರ್ಮ್ ಈಸ್ ಸೇಡ್ ಟು ಬಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಈಸ್ ಸಿಚುವೇಟೆಡ್ ಹೋಲಿ ಆರ್ ಹೋಲಿ ಔಟ್ಸೈಡ್ ಇಂಡಿಯಾ. ಸೊ ಇಲ್ಲಿ ಯಾವಾಗ ಒಂದು ಫರ್ಮ್ಸ್ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಸಿಚುವೇಟೆಡ್ ಹೋಲಿ ಔಟ್ಸೈಡ್ ಇಂಡಿಯಾ ಇದ್ದಾಗ ಅದು ಏನಾಗಿರುತ್ತೆ ಅಂದರೆ ನಾನ್ ರೆಸಿಡೆಂಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದು ಫರ್ಮ್ಸ್ ಬಗ್ಗೆ. ಸೊ ಇಲ್ಲಿ ಮೇಜರ್ ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕಾದದ್ದು ಯಾವುದು ಅಂದರೆ ಅದು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಇಂಡಿಯಾ ಒಳಗಿತ್ತಂದರೆ ಅದು ರೆಸಿಡೆಂಟ್ ಆಗಿರುತ್ತೆ. ಅದೇ ರೀತಿ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಔಟ್ಸೈಡ್ ಇಂಡಿಯಾ ಇತ್ತಂದರೆ ಅದನ್ನು ಕೂಡ ನಾವು ನಾನ್ ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಕಂಪನಿ. ಸೊ ಲಾಸ್ಟ್ ನಾವು ಈಗ ತಿಳ್ಕೊಬೇಕಾಗಿರೋದು, with effect from assessment year 2017-18 a company is said to be resident in India in any previous year if, ನೋಡಿ first point, if it is an Indian company or its place of effective management at any time in that year is in India. ಅಂದರೆ ನಾವೀಗ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಲೆಕ್ಕ ಹಾಕ್ತೀವಿ. ಸಪೋಸ್ ಕಂಪನಿ ಇಂಡಿಯನ್ ಕಂಪನಿ ಆಗಿತ್ತಂದರೆ ಅದು ಯಾವಾಗಲೂ ಏನಾಗಿರುತ್ತೆ, ನೆಕ್ಸ್ಟ್ ನೋಡ್ತೀವಿ, ಇಂಡಿಯನ್ ಕಂಪನಿ ಆಗಿದ್ದರೆ ಅದು ಯಾವಾಗಲೂ ರೆಸಿಡೆಂಟ್ ಇನ್ ಇಂಡಿಯಾ ಆಗಿರುತ್ತೆ. ಅಥವಾ ಇಟ್ಸ್ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಟ್ ಎನಿ ಟೈಮ್ ಇನ್ ದ್ಯಾಟ್, ಅಂದರೆ ಪ್ರೀವಿಯಸ್ ಇಯರ್ ಇಸ್ ಇನ್ ಇಂಡಿಯಾ ಇತ್ತಂದರೆ ಅದು ಕೂಡ ರೆಸಿಡೆಂಟ್ ಇನ್ ಇಂಡಿಯಾ. ಅಂದರೆ ಇಲ್ಲಿ 2 ಪಾಯಿಂಟ್ ಸ್ಯಾಟಿಸ್ಫೈ ಆಗಬೇಕಂತ ಏನಿಲ್ಲ, ಎರಡರಲ್ಲಿ ಒಂದು, ಅಂದರೆ ಅದು ಇಂಡಿಯನ್ ಕಂಪನಿ ಆಗಿದ್ರೂ ಕೂಡ ಅದು ರೆಸಿಡೆಂಟ್ ಇನ್ ಇಂಡಿಯಾ ಆಗಿರುತ್ತೆ, ಅಥವಾ ಇಟ್ಸ್ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಟ್ ಎನಿ ಟೈಮ್ ಇನ್ ದ್ಯಾಟ್ ಇಯರ್ ಈಸ್ ಇನ್ ಇಂಡಿಯಾ ಇದ್ರೂ ಕೂಡ, ಅಂದರೆ ಪ್ರೀವಿಯಸ್ ಇಯರ್ ಇದ್ರೂ ಕೂಡ ಅದು ಕೂಡ ರೆಸಿಡೆಂಟ್ ಇನ್ ಇಂಡಿಯಾ ಆಗಿರುತ್ತೆ. ಇಲ್ಲಿ ನೋಡಿ, ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಮೀನ್ಸ್ ಎ ಪ್ಲೇಸ್ ವೇರ್ ಕೀ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಮರ್ಷಿಯಲ್ ಡಿಸಿಷನ್ಸ್ that are necessary for the conduct of business of an entity as a whole are in substance made. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಎ ಕಂಪನಿ ಈಸ್ ಸೇಡ್ ಟು ಬಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಸೊ ಇವಾಗ ಅದು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರಿತೀವಿ. ಇನ್ ಎನಿ ಪ್ರೀವಿಯಸ್ ಇಯರ್ a foreign company is treated as non-resident if its place of effective management in that year is out of India. So ಇಲ್ಲಿ ಒಂದು ಫಾರಿನ್ ಕಂಪನಿ ಇದ್ದು ಆ ಪ್ರೀವಿಯಸ್ ಇಯರಲ್ಲಿ ಅದರ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಔಟ್ ಆಫ್ ಇಂಡಿಯಾ ಇತ್ತಂದರೆ ಅದು ನಾವು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿವರೆಗೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಫರ್ಮ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಕಂಪನಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಒಂದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ, ಏನಂದರೆ ಇಂಡಿವಿಜುವಲ್ ಸಂಬಂಧಪಟ್ಟಂತೆ 3 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಕಾಣ್ತೀವಿ. ಒಂದು ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಇನ್ ಇಂಡಿಯಾ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಇನ್ ಇಂಡಿಯಾ, ಲಾಸ್ಟ್ ಒನ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್, ಇನ್ ಕೇಸ್ ಆಫ್ ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್, LLP ಸಂಬಂಧಪಟ್ಟಂತೆ ಓನ್ಲಿ 2 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಕಾಣ್ತೀವಿ. ಒಂದು ರೆಸಿಡೆಂಟ್, ಇನ್ನೊಂದು ನಾನ್ ರೆಸಿಡೆಂಟ್. ಸೊ ಇಲ್ಲಿ ಕಾಮನ್ ಆಗಿ ಡಿಸೈಡ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಏನಂದರೆ ಅದು ಪ್ಲೇಸ್ ಆಫ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಫಿಯರ್ಸ್ ಇಂಡಿಯಾದಾಗ ಇತ್ತಂದರೆ ಹೋಲಿ ಆರ್ ಪಾರ್ಷಲಿ ಅದು ರೆಸಿಡೆಂಟ್, ಇಲ್ಲ ಅಂದರೆ ಅದು
ನಾನ್ ರೆಸಿಡೆಂಟ್ ಅಂತ ಆಯಿತು. ಅದೇ ರೀತಿ ಕಂಪ್ನಿಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಮಾಡಿದ್ದೀವಿ. ಒಂದು ರೆಸಿಡೆಂಟ್ ಇನ್ ಇಂಡಿಯಾ, ಇನ್ನೊಂದು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಸೊ ಇಲ್ಲಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರೆಸ್ಕೋಬೇಕಾಗಿತ್ತಂದರೆ ಒಂದು ಅದು ಇಂಡಿಯನ್ ಕಂಪನಿ ಆಗಿರಬೇಕು, ಅಥವಾ ಇಟ್ಸ್ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಂಡಿಯಾದಾಗಿತ್ತು ಅಂದರೆ ಅದನ್ನು ಕೂಡ ನಾವು ರೆಸಿಡೆಂಟ್ ಅಂತ ಕರಿತೀವಿ. ಸಪೋಸ್ ಫಾರಿನ್ ಕಂಪ್ನಿದು ಇದೆ ಸ್ಲೈಡಲ್ಲಿ, ಫಾರಿನ್ ಕಂಪ್ನಿದು ಯಾವಾಗ ಇಟ್ಸ್ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಔಟ್ಸೈಡ್ ಇಂಡಿಯಾ ಇದ್ದಾಗ ಅದು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಸೊ ಇವಾಗ ಒಬ್ಬ ಅಸೋಸಿದ ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವೇನು ಅಸೆಸ್ ಮಾಡ್ತೀವಲ್ಲ, ಡಿಸೈಡ್ ಮಾಡುವಾಗ ಅವನು ಯಾವ್ದು ರೆಸಿಡೆಂಟ್ ಸ್ಟೇಟಸ್ ಹೊಂದಿರ್ತಾನಲ್ಲ ಅದ್ರ ಮ್ಯಾಗ ಅವ್ನ ಟ್ಯಾಕ್ಸ್ ಲಯಬಿಲಿಟಿ ಡಿಫ್ರೆನ್ಶಿಯೇಟ್ ಆಕೋತ ಹೋಗ್ತೈತಿ. ಅದು ಹೆಂಗೆ ಅನ್ನೋದು ಅದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ. ಸೊ ಥ್ಯಾಂಕ್ ಯು.